ನಮಸ್ಕಾರ, ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ನಿನ್ನೆ ಪ್ರತಿಭಟನೆ ವೇಳೆ ಹಲವೆಡೆ ಗಲಾಟೆ, ಬ್ಯಾನರ್ ಹರಿದು ಆಕ್ರೋಶ. ತಡರಾತ್ರಿ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಬಂಧನ, 14 ದಿನ ನ್ಯಾಯಾಂಗ ಬಂಧನಕ್ಕೆ. ಪ್ರತಿಭಟನೆ ವೇಳೆ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿ, ಬಸ್ಗಳ ಮೇಲೂ ಕಲ್ಲು ತೂರಾಟ. ನಾರಾಯಣಗೌಡ ವಿರುದ್ಧ 2 ಕಡೆಗಳಲ್ಲಿ ಎಫ್ಐಆರ್, ಆಯಾ ಠಾಣಾ ವ್ಯಾಪ್ತಿಯಲ್ಲಿ ದಾಂಧಲೆ ಮಾಡಿದವರ ವಿರುದ್ಧ ಕೇಸ್. ಕನ್ನಡ ನಾಮಫಲಕ ಇಲ್ಲದಿದ್ರೆ ಒದಿತೀವಿ, ಕಿತ್ತ ಹಾಕ್ತೀವಿ. ಮಾಲ್ ಆಫ್ ಏಷ್ಯಾದವನು ಏನ್ ಕೊಟ್ಟ? ಕನ್ನಡ ನಾಮಫಲಕ ಹಾಕದವರಿಗೆ ರಕ್ಷಣೆ ಕೊಡ್ತೀರಾ? ಬಂಧನದ ಬಳಿಕ ಸರ್ಕಾರದ ವಿರುದ್ಧ ನಾರಾಯಣಗೌಡ ಆಕ್ರೋಶ. ಸಿಎಂ ನಿವಾಸಕ್ಕೆ ಮುತ್ತಿಗೆ ಕರೆ ನೀಡಿರುವ ನಾರಾಯಣಗೌಡ, ಕಾವೇರಿ ನಿವಾಸಕ್ಕೆ ಭದ್ರತೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. 2 ರಾಜ್ಯ ಮೀಸಲು ಪಡೆ, 1 ನಗರ ಸಶಸ್ತ್ರ ಪಡೆ, 20 ಭದ್ರತಾ ಸಿಬ್ಬಂದಿ ನಿಯೋಜನೆ. ನಿನ್ನೆ ಪ್ರತಿಭಟನೆ ವೇಳೆ ಅಹಿತಕರ ಘಟನೆಗಳು. ಪ್ರತಿಭಟನೆ ಬಗ್ಗೆ ಪೊಲೀಸರಿಗಿರಲಿಲ್ವಾ ಇಂಟೆಲಿಜೆನ್ಸ್ ಮಾಹಿತಿ? ಪೂರ್ವ ತಯಾರಿ ಇಲ್ಲದೆ ಬಂದೋಬಸ್ತ್ ಸಂಪೂರ್ಣ ಫೇಲ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.